ಈ ದಿನ ಪುಣ್ಯಸ್ಮರಣೆಯನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪುಣ್ಯಸ್ಮರಣೆಯನ್ನು ನಮ್ಮ ನೇತಾಜಿ ಬಳಗದ ಅಧ್ಯಕ್ಷರಾದ ಬಸವಣ್ಣನವರು ಸಮಾಜ ಸೇವೆ ಏನಂತ ಹೇಳಿ ಅವ್ರ ಮುಖಾಂತರ ನಾವು ಕಲಿತಾ ಇದ್ದೀವಿ. ಅವ್ರ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜಂಕೆರೆ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆ ಬಂದ್ರೂ ಒಂದು ಸಾಮಾಜಿಕ ಸೇವೆಯಲ್ಲಿ ಪ್ರಥಮ ಇರ್ತಾರೆ ನಾನು ತಿಳಿಸ್ಕೊಡುತ್ತಾ, ಇವತ್ತು ದಿನ ಪುಣ್ಯಸ್ಮರಣೆ ನೇತಾಜಿಯವರು 1897 ಜನವರಿ 26ರಂದು ಒಡಿಸ್ಸಾದ ಕಟಕ್ ನಗರದಲ್ಲಿ ಹುಟ್ಟುತ್ತಾರೆ. ತಂದೆ ಹೆಸರು ಜಾನಕಿನಾಥ್ ಬೋಸ್, ತಾಯಿ ಪ್ರಭಾವತಿ ದೇವಿ. ಇವರು ಕಲ್ಕತ್ತಾದಲ್ಲಿ ತತ್ವಶಾಸ್ತ್ರದಲ್ಲಿ ಅತ್ಯುನ್ನತವಾದ ವ್ಯಾಸಂಗವನ್ನು ಪಡೆದು ಇಂಗ್ಲೆಂಡ್ನಲ್ಲಿ ಹೋಗ್ತಾರೆ. ಇಂಗ್ಲೆಂಡ್ನಲ್ಲಿ IAS ಪಾಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ದೇಶಕ್ಕೆ ಬರ್ತಾರೆ. ಯಾಕೆ ಬರ್ತಾರೆ ಅಂದರೆ ಸ್ವಾತಂತ್ರ್ಯ ಕೊಡಿಸ್ಬೇಕಾಗಂತ ಬರ್ತಾರೆ. ಬಂದ್ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರಿಬಿಟ್ಟು ತದನಂತರ ಮಹಾತ್ಮ ಗಾಂಧೀಜಿಯವ್ರ ಜೊತೆಗೆ ಸೇರಿಕೊಳ್ತಾರೆ. ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ನೀತಿ ಇವರಿಗೆ ಗೊಂದಲ ಆಗುತ್ತೆ. ಸೊ ಅದರಿಂದ ಅವರು ಹೊರಗಡೆ ಬಂದ್ಬಿಟ್ಟು ನಮ್ಮ ಯುವ ಜನತೆಗೆ ಒಂದು ಇದು ಕೊಡ್ತಾರೆ, ನೀವು ರಕ್ತ ಕೊಡಿ ನಾನು ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಒಂದು ಭಾಷಣದ ಮುಖಾಂತರ ಇಡೀ ನಮ್ಮ ಭಾರತವನ್ನು ಸ್ವಾತಂತ್ರ್ಯ ಮೂಲಕ ಒಂದು ಚಳವಳಿನೇ ಒಂದು ಸ್ಥಾಪನೆ ಮಾಡ್ತಾರೆ. ಆದ್ದರಿಂದ ಇವತ್ತು ಅವರು ಆಗಸ್ಟ್ 18ರಂದು 1945ರಲ್ಲಿ ತೀರೋಗ್ತಾರಂತ ಒಂದು ನಿಧನವಾಗ್ತಾರಂತ ಸುದ್ದಿ ಬರುತ್ತೆ. ಅದು ನಿಗೂಢ ಆಗಿದೆ. ಈಗ ಇವತ್ತಿನವರೆಗೂ ನಮ್ಮ ದೇಶದಲ್ಲಿ ನಿಗೂಢವಾದ ರಹಸ್ಯ ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಆದರೂ ಕೂಡ ನಮ್ಮ ನೇತಾಜಿ ಸ್ನೇಹ ಬಳಗದವರು ಪುಣ್ಯಸ್ಮರಣೆಯನ್ನು ನಾವು ಇವತ್ತು ನಡೆಸ್ಕೊಡ್ತಾ ಇದ್ದೀವಿ. ಸೊ ಅದಕ್ಕೆಲ್ಲ ನಮಗೆ ಸಂತೋಷ ಆಗ್ತಾ ಇದೆ. ಎರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ನೇತಾಜಿ ಸ್ನೇಹ ಬಳಗಕ್ಕೆ ನಾನು ತುಂಬ ಧನ್ಯವಾದ. ಆಮೇಲೆ ಅವ್ರಿಗೊಬ್ಬ ಬಾಡಿಗಾರ್ಡ್ ಇರ್ಬೇಕಲ್ಲ, ಅಂಗರಕ್ಷಕ. ನೋಡ್ರಿ, ಆಗ ಜಾತಿ ಭಾವನೆ ಇಲ್ಲ, ದೇಶ ಪ್ರೇಮ ಅನ್ನೋದು ಮಾತ್ರ ಇತ್ತು. ಅವ್ರು ಯಾರು ಅತ್ಯಂತ ನನಗೆ ನಂಬಿಕೆ ಇರ್ತಕ್ಕಂಥ ಇದ್ದಾರೆ ಅಂತ ಅವ್ರು ಶೋಧ ಮಾಡಿಬಿಟ್ಟು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅಂಗರಕ್ಷಕರನ್ನಾಗಿ ಕರ್ನಲ್ ಆಗಿ ನಿಜಾಮುದ್ದೀನ್ ಶೇಖ್ ಅನ್ನೋದನ್ನು ನೇಮಕ ಮಾಡಿಕೊಂತಾರೆ. ನಿಜಾಮುದ್ದೀನ್ ಶೇಖ್. ಮೂರನೇದಾಗಿ ಅವರು ಬ್ರಿಟಿಷರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತಂದಾಗ ಅವ್ರಿಗೆ ಕಣ್ತಪ್ಪಿಸಿ ಓಡೋಗಬೇಕಾಯ್ತು. ಯಾಕಂದ್ರೆ ಅವ್ರಂತ ಹೋರಾಟಗಾರರು. ಅವಾಗ ವಿಮಾನ ಹತ್ತಬೇಕು ಅಂದ್ರೆ ಕೆಲವು ಭಯ ಇರೋದು ಯಾರು